ಈ ಥರ ಉದ್ದ ಕೂದಲ, ದಪ್ಪ ಕೂದಲ, ಸಿಲ್ಕಿ ಶೈನಿ ಕೂದಲ ನಾವು ಎಲ್ಲಾದರೂ ನೋಡಿದ್ವಪ್ಪ ಅಂತಂತಂದ್ರೆ ಖರೇನ ಕಂಡು ಬಿಡ್ತೇವೆ ರೀ ನಾವು ಅವ್ರಿಗೆ, ಖರೇನ ನಜರ್ ಹತ್ತತ್ರಿ ಅವ್ರಿಗೆ. ಅಷ್ಟೊಂದು ಸೂಪರಾಗಿರುತ್ತೆ ಅವ್ರ ಕೂದಲು. ಸೊ ನೋಡಿದಾಗ ನಾವು ಅನ್ಕೋತೀವಿ ಏನಪ್ಪ ಇವ್ರು ಏನು ಹಚ್ಕೊಳ್ತಾರ ಅಂಥೇಳಿ. ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನೀವು ಕೂಡ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ಬ್ಯಾಸರಾಗಿ ಕೂದಲ ಕಟ್ ಮಾಡ್ಬೇಕ್ರಿ ನೀವು. ಅಷ್ಟೊಂದು ಸೂಪರಾಗಿರುತ್ತೆ ಈ ಒಂದು ಮನೆ ಮದ್ದು. ಸೊ ಸಖತ್ತಾಗಿರ್ತವೆ. ರಿಸಲ್ಟ್ ಮಾತ್ರ ಈ ವಿಂಟರ್ ಸೀಸನ್ನ ಸೂಪರ್ ರೀ. ಜಸ್ಟ್ ನೀವು ಯೂಸ್ ಮಾಡಿರಿ, ನಿಮ್ಮ ಕಣ್ಣನ್ನು ನೀವೇ ನಂಬಂಗಿಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ ಈ ಒಂದು ರಿಸಲ್ಟ್. ನಿಮ್ಮ ಕೂದಲು ಹಿಂಗೆ ಆಗ್ತಾವಂತಂದ್ರೆ ಹಗ್ಗದ ಥರ ಗಟ್ಟಿ ಆಗ್ತಾವೆ ರೀ ನಿಮ್ಮ ಕೂದಲು, ಎಷ್ಟೇ ಉದುರ್ತಾ ಇರಲಿ. ಯಾಕಂದರೆ ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ, ನಮ್ಮ ಸ್ಕ್ಯಾಲ್ಪೆಲ್ಲ ಡ್ರೈ ಆಗಿರುತ್ತೆ. ಆಮೇಲೆ ನಮ್ಮ ಸ್ಕ್ಯಾಲ್ಪಲ್ಲಿ ಹೊಟ್ಟಾಗಿ ಸಲುವಾಗಿ ನಾವು ಏನು ಮಾಡ್ತೀವಿ, ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತುರಿಸ್ಕೊಂಡ ತಕ್ಷಣ ಅಲ್ಲಿ ಹುಣ್ಣಾಗುತ್ತವೆ. ಇಂಥವೆಲ್ಲ ಏನು ಬರಂಗಿಲ್ಲ ರೀ. ಜಸ್ಟ್ ನೀವು ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡಿದ್ರಿ ಅಂತಂದರೆ ನಿಮ್ಮ ಕೂದಲು ಉದುರ್ತಿದ್ವು, ನಮ್ಮ ಕೂದಲು ತೆಳ್ಳಗೆ ಇದ್ವು, ದಪ್ಪ ಇದ್ದಿದ್ದಿಲ್ಲ ಅಂತ ಅನ್ನೋದನ್ನು ಮರಿತೀರಿ ನೀವು. ಎಂಥ ಒಂದು ಬೋಳು ತಲೆಯೊಳಗೂ ಕೂದಲು ಬರುವಂಥ, ರೀಗ್ರೋತ್ ಆಗುವಂಥ ಸೂಪರಾಗಿರುವಂಥ ಒಂದು ಮನೆ ಮದ್ದು ಅಂತ ಹೇಳ್ಬೋದು ರೀ ನೀವು ಇದನ್ನು. ಸೊ ಸಖತ್ತಾಗಿರ್ತಾರೆ. ನೀವು ಯೂಸ್ ಮಾಡಿದ್ರಂದ್ರೆ ನಿಮಗೆ ಗೊತ್ತಾಗುತ್ತೆ ಇದರೊಂದು ರಿಸಲ್ಟ್. ನಾನು ಮೊದಲೇ ಹೇಳಿದೆ ನಿಮಗೆ, ಯಾಕಂದರೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ, ಹೇರ್ ಫಾಲು ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಗುತ್ತೆ. ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಯ್ತಂತಂದ್ರೆ ನಮ್ಮ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನಡೀರಿ ಹೆಂಗೆ ಮಾಡೋದಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿದ್ರಂದ್ರೆ ನೀವೇನೆಲ್ಲ ಯೂಸ್ ಮಾಡ್ಬೇಕಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಒಂದು ಮನೆ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ನೀವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲಿಲ್ಲ. ಸೊ ನಾನು ಮೊದಲೇ ಹೇಳಿಬಿಟ್ಟಿರ್ತೀನಿ. ಸೊ ₹0 ಖರ್ಚೊಳಗೆ ನಿಮ್ಮ ಒಂದು ₹1000 ₹1,00,000 ಉಳಿಸ್ಬೋದು ರೀ. ಎಲ್ಲರದೊಂದು ಡ್ರೀಮ್ ಆಗಿರುತ್ತೆ. ಯಾಕಂತಂದ್ರೆ ಈಗ ತಿನ್ನುವಂಥ ಆಹಾರನೇ ಹಂಗೆ ಅದ, ಕಲಬೆರಕೆ ಎಲ್ಲ ಇರುತ್ತೆ ರೀ. ಸೊ ಹಾಗಾಗಿ ನಮ್ಮ ಒಂದು ಆರೋಗ್ಯ ಚೆನ್ನಾಗಿ ಇರದೇ ಇರೋ ಕಾರಣ, ಚಲೋತಂಗೆ ಇರದೇ ಇರೋ ಕಾರಣ ಇಲ್ಲಿ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ಇಲ್ಲಿ ಫಸ್ಟ್ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕೊಕೊನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆ. ಸೊ ಎಲ್ಲರ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವೆ. ಸೊ ನಿಮಗೆ ಗೊತ್ತಾಗಿರುತ್ತೆ. ಸೊ ಎಲ್ಲರೂ ಇದನ್ನು ಆಲ್ಮೋಸ್ಟ್ ನಾವು ಚಿಕ್ಕವರಿಂದನೇ, ಅಂದರೆ ನಮ್ಮ ಅಜ್ಜಿ ತಾತ ಕಾಲದಿಂದ ನಾವು ಯೂಸ್ ಮಾಡ್ಕೊತ ಬಂದಿರ್ತೀವಿ. ಈಗ ಡೆಲಿವರಿ ಆಗಲಿ, ಆಮೇಲೆ ಬಾಣಂತನ ಏನೋ ಒಂದ್ರಿ ಎಲ್ಲರಿಗೂ ಇದನ್ನು ಯೂಸ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಸಹಿತ ಎರಿಲಿಕ್ಕೆ ಅಂತ ಹೇಳ್ತೀವಿ ನಾವು, ಚಿಕ್ಕ ಮಕ್ಕಳಿಗೆ ಎರಿತೀವಲ್ರಿ. ಸೊ ನೀವೇನಂತೀರಿ ಅಂತ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಎರೆಯೋದು ಅಂತ ಹೇಳ್ತೀವಿ ಮಕ್ಕಳನ್ನ. ಸೊ ಆ ಥರ ಎರೆಯುವಾಗ ಸಹಿತ ನಾವು ಚಿಕ್ಕ ಮಕ್ಕಳನ್ನ ಸಹಿತ ನಾವು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ನಾನಿಲ್ಲಿ 1 ಸ್ಪೂನ್ ಅಂದರೆ 2 ಸ್ಪೂನ್ ತೊಗೊಂಡೇನು ರೀ. ನಿಮ್ಮ ಒಂದು ಹೇರ್ ಲೆಂತ್ ಅಕಾರ್ಡಿಂಗ್ ನೋಡ್ಕೊಂಡು ನೀವು ಇಲ್ಲಿ ತೊಗೊಳ್ಬಹುದು. 2 ಸ್ಪೂನ್ನ ಇಲ್ಲಿ ಕೊಕೊನಟ್ ಆಯಿಲ್ನ ತೊಗೊಂಡಿನಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಸ್ಟ್ರ್ ಆಯಿಲ್. ಸೊ ಕ್ಯಾಸ್ಟ್ರ್ ಆಯಿಲ್ ಅಂದರೆ ಇಷ್ಟೊಂದು ಸೂಪರಾಗಿದೆ, ಖರೇನ ರೀ. ಇದನ್ನು ಡಯಟ್ ಒಳಗೆ ಸಹಿತ ಯೂಸ್ ಮಾಡ್ತಾರೆ. ಒಂದು ವೇಳೆ ನಿಮಗೆ ವೆಯ್ಟ್ ಲಾಸ್ ಅದು ಮಾಡೋದಿದ್ರೆ ಹೇಳ್ರಿ. ಸೊ ನಾನು ನಿಮಗೆ ಇದ್ರದ್ದು ಒಂದು ವಿಡಿಯೋ ಸಹಿತ ಶೇರ್ ಮಾಡ್ತೀನಿ. ನನಗಂತೂ ಭಾಳ ಇಷ್ಟ ಆಯ್ತಿದೆ. ನೀವು ವಾರದೊಳಗೆ 4ರಿಂದ 5 kg ಇಳಿಸ್ಬೋದು ರೀ. ಈ ಕ್ಯಾಸ್ಟ್ರ್ ಆಯಿಲ್ನ ಯಾವ ಥರ ಇಂಟೇಕ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಸೊ ಬಟ್ ಈ ಥರ ಅಲ್ಲ, ಹೇಳ್ತೀನಿ ನಿಮಗೆ ಬೇಕಂತಂದರೆ ಯಾರಿಗಾದರೂ ಯಾವುದೇ ಒಂದು ಡಯಟ್ ಇಲ್ದೇ ನಿಮ್ಮ ಒಂದು ವೇಟನ್ನು ಕಡಿಮೆ ಮಾಡ್ಕೊಳ್ಬಹುದು ರೀ ನೀವು ಈ ಕ್ಯಾಸ್ಟ್ರ್ ಆಯಿಲ್ ಮುಖಾಂತರ. ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ, ಇದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಈ ಕ್ಯಾಸ್ಟ್ರ್ ಆಯಿಲ್ ಬಂದುಬಿಟ್ಟು ನಮ್ಮ ಹೇರ್ನ ಪ್ರಮೋಟ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿ ನಮ್ಮ ಕೂದಲನ್ನು ಬಲಗೊಳಿಸುತ್ತೆ ರೀ, ಗಟ್ಟಿಗೊಳಿಸುತ್ತೆ. ರೂಟಿಂದನೇ ಗಟ್ಟಿಗೊಳಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ಹೇರ್ ಫಾಲ್ ಜಲ್ದಿನ ಕಂಟ್ರೋಲ್ ಆಗುತ್ತೆ ರೀ ಈ ಒಂದು ಕ್ಯಾಸ್ಟ್ರ್ ಆಯಿಲ್ ಯೂಸ್ ಮಾಡೋದ್ರಿಂದ. ಇದನ್ನು ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಬರಂಗಿಲ್ಲ ರೀ, ಯಾಕಂದರೆ ಇದು ಥಿಕ್ನೆಸ್ ಇರುತ್ತೆ. ಸೊ ಹೀಗಾಗಿ ನಾವು ಇದ್ರೊಳಗೆ ಬೇರೆ ಆಯಿಲ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಇನ್ನೊಂದು ಹೇಳಿಲ್ಲ. ಸೊ ಕೊಕೊನಟ್ ಆಯಿಲ್ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ಇರುತ್ತೆ ಎಲ್ಲರ ಮನೆಗೂ, ಬಟ್ ಆಲಿವ್ ಆಯಿಲೂ ಇರುತ್ತಲ್ಲ. ಸೊ ಹಾಗಾಗಿ ಕೊಕೊನಟ್ ಆಯಿಲ್ ನಿಮಗೆ ಇಲ್ಲಪ್ಪ ಅಂತಂತಂದ್ರೆ ಯೂಸ್ ಮಾಡೋಕ್ಕೆ ಬ್ಯಾಡ್ ಅಂತ ಅನಿಸಿದ್ರೆ ನೀವು ಇಲ್ಲಿ ಆಲಿವ್ ಆಯಿಲ್ನ 2 ಸ್ಪೂನ್ ಹಾಕ್ಕೊಳ್ಬೋದು ರೀ. 1 ಸ್ಪೂನನ್ನು ಇಲ್ಲಿ ಕ್ಯಾಸ್ಟ್ರ್ ಆಯಿಲ್ನ ಹಾಕ್ಕೊಂಡಿನಿ. ಸೊ ಇದರೊಳಗೆ ಇರುವಂಥ ಯಾವ ಇಂಗ್ರೀಡಿಯೆಂಟ್ಸ್ನ ನೀವು ಇಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಮ್ಮ ಕೂದಲಿಗೆ ಹೇಳಿ ಮಾಡಿಸಂಥ ಸೂಪರಾಗಿರೋಂಥ ಒಂದು ಮನೆ ಮದ್ದು. ಎಷ್ಟೇ ಬೋಳಾಗಿರಲಿ ರೀ, ನಾವೀಗ ಫಫ್ ಹಾಕೊಂಡಾಗ ಆ ಕಡೆ ಈ ಕಡೆ ಪ್ಯಾಚಿ ಅನಿಸುತ್ತೆ. ನಾವು ಒಂದು ಸ್ವಲ್ಪ ಫ್ಯಾಷನೇಬಲ್ ಆಗಿ ಹೇರ್ ಸ್ಟೈಲ್ ಎಲ್ಲ ಹಾಕೋಬೇಕಂತ ಎಲ್ಲರೊಂದು ಆಸೆ ಇರುತ್ತೆ, ವೆಸ್ಟರ್ನ್ ಡ್ರೆಸ್ ಒಳಗೆ ಆ ಥರ ಹೇರ್ ಸ್ಟೈಲ್ ಈ ಥರ ಅಂಥೇಳಿ. ಸೊ ಇವೆಲ್ಲ ನಮಗೆ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಆಮೇಲೆ ₹1,00,000 ಕೊಟ್ಟು ನಾವು ಆರ್ನಮೆಂಟ್ಸ್ ಖರೀದಿ ಮಾಡಿರ್ತೀವಿ, ಆಭರಣಗಳನ್ನು ಹಾಕೊಂಡಿರ್ತೀವಿ. ಬಟ್ ನಮ್ಮ ಕೇಶರಾಶಿ ಚಲೋತಂಗೆ ಇರಲಿಲ್ಲ ಅಂದರೆ ನಮ್ಮ ಫೇಸ ಚೆಂದ ಕಾಣಂಗಿಲ್ಲ ರೀ, ವೇಸ್ಟ್ ರೀ ಎಲ್ಲ ಹಾಕ್ಕೊಂಡು. ಸೊ ಆ ಎಲ್ಲ ಒಂದು ತಲೆಯೊಳಗೆ ಇಟ್ಕೊಂಡು ಇವತ್ತಿನ ಒಂದು ಸೂಪರಾಗಿರುವಂಥ ಮನೆ ಮದ್ದು ಅಂತ ಹೇಳ್ಬೋದು ರೀ. ನಿಮ್ಗೆ ಮತ್ತೆ ಹೇಳಿದ್ರೆ ಸಿಟ್ಟು ಬರ್ಬೋದು. ಸೊ ಸಾರಿ ರೀ, ಬಟ್ ಹೇಳಲಿಲ್ಲ ಅಂದರೆ ನಿಮಗೆ ಗೊತ್ತಾಗಂಗಿಲ್ಲ ಇಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಇದನ್ನು ನಾವು ಸ್ಕಿನ್ನಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು
ನಮ್ಮ ಕೂದಲಿಗೆ ಸಹಿತ ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ಸೂಪರ್ ಇಂಗ್ರೀಡಿಯೆಂಟ್ಸ್ ರೀ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಬಗ್ಗೆ. ಸೊ ನೀವು ಬೇಕಂದ್ರೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ಇಲ್ಲಿ ಜಾಸ್ತಿ ಹೇಳ್ಕೊತ ಕುಂದ್ರೆ ನಿಮಗೂ ಟೈಮ್ ಇರೋಂಗಿಲ್ಲ. ಆಮೇಲೆ ಇನ್ನೊಂದು ಮಾತು, ಇಲ್ಲಿ ಸ್ಕಿಪ್ ಮಾಡಿದಾಗ 8 ತನಕ ಒಂದು ಸರಿ ಕುಂತ್ಕೊಂಡು ಚಲೋತ್ನಂಗೆ ನೋಡಿಬಿಡ್ರಿ. ಮತ್ತೆ ನೋಡ್ಕೊತ ಕುಂದ್ರಲಿಕ್ಕೆ ಇಲ್ಲಿ ಯಾರ ಹತ್ರನೂ ಟೈಮ್ ಕಡಿಮೆ ಇರುತ್ತೆ. ಅಂದರೆ ಇವಾಗ ಬ್ಯುಸಿ ಲೈಫ್ ರೀ ಎಲ್ಲರದು. ಸೊ ಹಾಗಾಗಿ ನಾ ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿನಿ. ಆಲ್ರೆಡಿ ಶೇರ್ ಮಾಡೀನಿ. ನಾ ಹೇಳಿರ್ತೀನಿ ಎಲ್ಲಿ ಸಿಗ್ತಾವಂತೇಳಿ ಮತ್ತೆ ನೀವು ಕಮೆಂಟ್ಸ್ ಹಾಕ್ಲಿಕ್ಕತ್ತೀರಿ. ಸೊ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಬಂದು ಆಯುರ್ವೇದಿಕ್ ಶಾಪ್ ಒಳಗೂ ಸಿಗುತ್ತೆ ರೀ. ನೆಕ್ಸ್ಟ್ ಬಂದುಬಿಟ್ಟು ಇದು ಎಲ್ಲ ಮೆಡಿಕಲ್ ಒಳಗೂ ಸಿಗುತ್ತೆ. ಆಮೇಲೆ ಈ ಒಂದು ಲೇಡೀಸ್ ಕಾರ್ನರ್ ಅಂತ ಹೇಳ್ತೀವಿ ನಾವು, ಸ್ಟೇಷ್ನರಿ, ಅಲ್ಲಿ ಸಹಿತ ಸಿಗ್ತಾವೆ. ಈ ದೊಡ್ಡ ಒಂದು ಪ್ಯಾಕೆಟ್ ಬಂದುಬಿಟ್ಟು ಒಂದು 24-25 ರೂಪಾಯಿ ಇರಬೇಕು ರೀ, ಅಷ್ಟೇ, ಜಾಸ್ತಿ ಏನಿಲ್ಲ. ನೀವು ಆಯಿಲ್ ಇದ್ರೆ ಆಯಿಲ್ನ ಯೂಸ್ ಮಾಡಿರಿ, ಇಲ್ಲಪ್ಪ ಅಂದರೆ ಈ ಥರ ಒಂದು ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಿರಿ. ಬಟ್ ಈ ವಿಂಟರ್ನಾಗ ಸ್ಕಿನ್ಗೆ ಆಮೇಲೆ ಹೇರ್ಗೆ ಸೂಪರಾಗಿರುವಂಥ ಒಂದು ಹೇಳಿ ಮಾಡಿಸೋಂಥ ಒಂದು ಇಂಗ್ರೀಡಿಯೆಂಟ್ಸ್ ಈ ವೈಟಮಿನ್ ಟ್ಯಾಬ್ಲೆಟ್ಸ್. ಇವಾಗ ನಾವು ಇಂಟೇಕ್ ಮಾಡೋದಲ್ದನ ನಾವು ನಮ್ಮ ಹೊರಗಡೆ ಸಹಿತ ಹಚ್ಕೊಳ್ಬೇಕಾಗುತ್ತೆ ರೀ. ಸೊ ಈ ಥರ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ. ಆಮೇಲೆ ಜಾಸ್ತಿ ನೀರು ಕುಡೀರಿ. ಈ ವಿಂಟರ್ ಸೀಸನ್ನಾಗ ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಸಹಿತ ಹೈಡ್ರೇಟ್ ಇರುತ್ತೆ. ಆಮೇಲೆ ಸಲಾದ್ಗಳನ್ನ ಅಂದ್ರೆ ಗ್ರೀನ್ ಸಲಾದ್ ಅಂತ ಹೇಳ್ತೀವಿ ನಾವು, ಸೌತೆಕಾಯಿ ಈ ಥರ ಎಲ್ಲ ಅಂದರೆ ಹಸಿರು ತರಕಾರಿ, ತಪ್ಪಲು ಪಲ್ಯ ಇವೆಲ್ಲ ಬರ್ಲಿಕ್ಕತ್ತಾವ. ಸೀಸನ್ ಒಳಗೆ ಯಾವ ಬರ್ತಾವೆ ನೋಡ್ರಿ, ಅವ್ನು ತಿಂದು ನಿಮ್ಮ ಒಂದು ಚಲೋತ್ತಂಗೆ ನಿಮ್ಮ ಆಸೆನೇ ಈಡೇರಿಸ್ಕೊಂಬಿಡ್ರಿ. ಯಾಕಂದ್ರೆ ಕಾಮನ್ನಾಗಿ ಇರದೇ ಇರುವಂಥ ಸೀಸನ್ ಒಳಗೆ ನಾವು ಹುಡ್ಕಾಡಕ್ಕೆ ಹೋಗ್ತೀವಿ, ಸಿಗ್ತಾವೆ, ಬಟ್ ಪ್ರೈಸ್ ಜಾಸ್ತಿ ಇರ್ತಾವೆ. ಅದನ್ನು ನಮ್ಮ ಮಧ್ಯಮ ವರ್ಗದರಿಗೆ ಎಲ್ಲರಿಗೆ ತೊಗೊಳಿಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಸೀಸನ್ಲಿ ಫುಡ್ ಆಗಲಿ ಫ್ರೂಟ್ಸ್ ಆಗಲಿ ಆಮೇಲೆ ತರಕಾರಿಗಳಾಗಲಿ ಏನೇನು ಬರ್ತಾವೆ ಅವನ್ನೆಲ್ಲ ತಿಂದುಬಿಡ್ರಿ ಆ ಟೈಮ್ನಾಗ. ಸೊ ಆ ಒಂದು ಬೆನಿಫಿಟ್ಸ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೊ ನಾ ಇಲ್ಲಿ ಒಂದು ಈ ವೈಟಮಿನ್ ಟ್ಯಾಬ್ಲೆಟ್ಸ್ನ ಹಾಕ್ಕೊಂಡಿನಿ. ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ನೀವು, ಯಾಕಂದ್ರೆ ಥಿಕ್ನೆಸ್ ಇರುತ್ತೆ ಈ ಕ್ಯಾಸ್ಟ್ರ್ ಆಯಿಲ್ ಮತ್ತು ಈ ವೈಟಮಿನ್ನ ಆಯಿಲ್. ಸೊ ಹಾಗಾಗಿ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಆಮೇಲೆ ಯಾವಾಗ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ, ಸುಮ್ಮನಡೀರಿ. ಸೊ ಇಲ್ಲಿ ನೀವು ಮೊದಲೇ ಬಂದುಬಿಟ್ಟು ಅನ್ಕೋತಿರ್ತೀರಿ ಕೂದಲು ನಿಮಗೆ ಶಾರ್ಟ್ ಅದಾವೆ ಹಂಗೆ ಹಿಂಗೆ. ನಾನು ಕೂದಲು ಶಾರ್ಟ್ ಇಲ್ಲ, ನಾರ್ಮಲ್ ಇದಾವೆ, ಬಟ್ ನನಗೆ ಇಷ್ಟೇ ಬೇಕಂತ ನಾನು ಇಟ್ಕೊಂಡೀನಿ. ಯಾಕಂದ್ರೆ ಅದನ್ನು ಕೂದಲು ನಾನು ಭಾಳ ದಪ್ಪಿದಾವೆ ರೀ, ಅದನ್ನು ಮ್ಯಾನೇಜ್ ಮಾಡೋದು ದೊಡ್ಡ ಕಷ್ಟ ರೀ ಅದು. ಸೊ ಹಾಗಾಗಿ ನಾನು ಇಷ್ಟೇ ಇಟ್ಕೊಂಡೀನಿ. ಆಮೇಲೆ ಇಲ್ಲಿ ಮೇನ್ ಬಂದುಬಿಟ್ಟು ನಮ್ಮ ಕೂದಲು ಶಾರ್ಟ್ ಇದಾವ, ಉದ್ದಿದಾವ, ತೆಳ್ಳಗದಾವ, ಹೆಂಗದಾವ, ಡ್ಯಾಮೇಜ್ ಅದಾವ ಅನ್ನೋದು ಇಲ್ಲಿ ಕ್ವಾಲಿಟಿ ಮೇನ್ ಆಗುತ್ತೆ ರೀ. ಕ್ವಾಲಿಟಿ ಇಲ್ಲಿ ಚಲೋತಂಗೆ ಇರ್ಬೇಕಾದ್ರೆ ನನ್ನ ಕೂದಲು ಎಲ್ಲಿ ಡ್ಯಾಮೇಜ್ ಇಲ್ಲ, ಹೇರ್ ಫಾಲ್ ಆಗೋದಿಲ್ಲ, ಆಮೇಲೆ ಅಲ್ಲೆಲ್ಲೇ ಪ್ಯಾಚಿ ಇಲ್ಲ. ಸೊ ಈ ಥರ ಇವನ್ನ ಯೂಸ್ ಮಾಡಿದ್ರಪ್ಪ ಅಂತಂದರೆ ನಿಮಗೂ ಸಹಿತ ಇದೇ ಥರ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಚಲೋತ್ನಂಗೆ ಒಂದು ಕಾಟನ್ ಬೌಲಿಂದ ಹಚ್ಕೊಳ್ರಿ. ಅಂದ್ರೆ ಬೈತಾಲಿ ತಗೊಂಡು ಚಲೋತಂಗೆ ಸ್ಕ್ಯಾಲ್ಪಿಗೆ ಹಚ್ಕೊಂಡು ಚಲೋತಂಗೆ ಮಸಾಜ್ ಮಾಡ್ಕೊಳ್ರಿ. 1.5 ತಾಸು ಬಿಟ್ಟು ಇದನ್ನು ಚಲೋತಂಗೆ ಮೈಲ್ಡ್ ಶಾಂಪೂಯಿಂದ ನೀವು ಒಂದು ಸರಿ ಇದನ್ನು ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಜಸ್ಟ್ ಒಂದ ಅಪ್ಲೈ ಒಳಗೆ ನಿಮಗೆ ಇಷ್ಟೊಂದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ ರೀ. ಖರೇನ ಹೌ ಹಾರ್ಬೇಕು ನೀವು, ಯಾಕಂದ್ರೆ ಇದ್ರೊಳಗೆ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ ನಿಮ್ಮ ಕೂದಲಿಗೆ ಒಂದು ಹೊಳಪು ತರುತ್ತೆ, ಮ್ಯಾನೇಜಬಲ್ ಮಾಡುತ್ತೆ, ಹೇರ್ ಗ್ರೋತ್ ಆಗುತ್ತೆ, ರೀಗ್ರೋತ್ ಆಗುತ್ತೆ, ಆಮೇಲೆ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ನಿಜವಾಗ್ಲೂ ಸೂಪರ್ ರೀ. ಸೊ ಇದನ್ನು ವಾರದಾಗ ಒಂದು 2 ಸರಿ ಅಥವಾ 1 ಸರಿ ಇದನ್ನು ಯೂಸ್ ಮಾಡಿರಿ. ಅದು ಈ ವಿಂಟರ್ ಸೀಸನ್ನಾಗ ಯೂಸ್ ಮಾಡ್ದಂಗೆ ಇರಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಹಗಲಿ ಆಗಲಿಲ್ಲ ಅಂದ್ರೆ ರಾತ್ರಿ ಸಹಿತ ನೀವು ಹಚ್ಕೊಂಡು ಬಿಡ್ಬೋದು. ಸೊ ಮತ್ತೆ ನೆಕ್ಸ್ಟ್ ವೇ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.